ಅಲ್ಲ ಸರ್ ಮೇಲೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥವಾಗಿ ಕನ್ಫರ್ಮ್ ಆಗಿದೆ. ನೋಡಪ್ಪ, ನಾನು ಅವಾಗ ಹೇಳಿ ದುಃಖಂನ ಹಬ್ಬ ಮಾಡೋಣ ಅಂತ. ಫಸ್ಟ್ ಹಬ್ಬ ಮಾಡೋಣ, ಆಮೇಲೆ ಮಾತಾಡೋಣ. ಹಿಂಗಂದ ಮೇಡಮ್ ಎಂಪಿನೂ ಮಾಡ್ಬಿಟ್ರಿ ನೀವು. ಹಂಗ ರಾಜಕೀಯ ಹಂಗ ಮತ್ತ. ಈಗ ನಮ್ಮ ಮಂಜು ಅದನ, ಈಗ ಜಿಲ್ಲಾ ಅಧ್ಯಕ್ಷರು ಅದಾರ, ಹಂಗೆ ಈಗ ಅವರು ಒನ್ನಾಳೆ ಕೇಳ್ತಾರ. ಈಗ ಹಂಗ ಮತ್ತೆ ಎಲ್ಲರನ್ನು ಕುತ್ಕೊಂಡು ಎಲ್ಲರನ್ನ ಸಮಜಾಯಿಸಿ ಎಲ್ಲರನ್ನು ಸಮಾಧಾನದಿಂದ ಎಲ್ಲರೂ ಹೋಗ್ಬೇಕಪ್ಪ. ಎಲ್ಲ ಕಾರ್ಯಕರ್ತರು ಕುಂದಿಸ್ಕೊಂಡು ಮಾತಾಡ್ಕೊಂಡು ಏನಾಗ್ಬೇಕು ಏನಿಲ್ಲ ಅಂತ. ಈಗ ದಕ್ಷಿಣದಾಗೂ ಎಲ್ಲರೂ ಹಬ್ಬ ಮಾಡ್ತಿದಾರ. ಈಗ ಹಬ್ಬ ಮುಗಿಲಿ ಅಂದ್ರು, ಅದಕ್ಕೆ ಹಬ್ಬ ಮುಗಿದ ಮ್ಯಾಗ ಕುತ್ಕೊಂಡ್ ಆರಾಮಾಗಿ ಕುತ್ಕೊಂಡ್ ಮಾತಾಡ್ಕೊಂಡು ಒಂದ್ ಒಳ್ಳೆ ಸೂಕ್ತವಾದಂತ ಅಭ್ಯರ್ಥಿ ಯಾರು ಇರ್ತಾರೋ, ಎಲ್ಲ ಅಭ್ಯರ್ಥಿ ಯಾರದಾರ ಅವ್ರನ್ನ ನಾವು ನಿಲ್ಸಿ ಗೆಲ್ಸ್ಬೇಕಪ್ಪ. ಮೀಟಿಂಗು ಬಾಳ ಆಗ್ತಾ ಇದಾವೆ ಸರ್. ಈಗ ಅದು ಅನ್ನೆಸೆಸರಿ. ನನ್ ಕೇಳಿದ್ರೆ, ವೈಯಕ್ತಿಕವಾಗಿ ಕೇಳಿದ್ರೆ ಅನ್ನೆಸೆಸರಿ. ಅವೆಲ್ಲ ಮಾಡೋದಲ್ಲ. ಯಾರಾಗ್ಲಿ ಈಗ ಇವ್ರಿಗೂ ಮಾಡಕ್ ಬರಲ್ಲೇನ್, ಬೇರೆಯವ್ರಿಗೂ ಮಾಡಕ್ ಬರಲ್ಲೇನ್. ಈಗ ಅಲ್ಲೇ ಗ್ರೂಪಿಂದ ಮಾಡ್ದಂಗ ಆಕತಿ. ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು. ಇವೆಲ್ಲ ಬಹಳ ದಿವಸ ನಡೆಯಲ್ಲ ಕಾಂಗ್ರೆಸ್ನಾಗ. ಏನು ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕುತ್ಕೊಂಡು ಏನಪ್ಪ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ನಾವು ಮಾತಾಡ್ಬೇಕು. ಇನ್ನು ಇಲ್ಲಲ್ಲಪ್ಪ, ನಾವ್ ಇನ್ನು ಏನು ಮಾತಾಡಿಲ್ಲ. ಹಬ್ಬ ಮಾಡೋಣ ಅನ್ನಲ್ಲ. ಈಗ ಕಾರ್ಯಕರ್ತರೆಲ್ಲ ಬೇಗ ಅನೌನ್ಸ್ ಆಗಿ ಇನ್ನೂ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಅನ್ನೋದು ಹೈಕಮಾಂಡ್. ಇನ್ನು ಏನು ಮಾತಾಡಿಲ್ಲಪ್ಪ. ಇನ್ನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಇನ್ನು ಅನೌನ್ಸ್ ಆಗ್ಬೇಕು, ಡೇಟ್ ಅನೌನ್ಸ್ ಆಗಿದ್ಮೇಲೆ ಎಲ್ಲವೂ ಬರ್ತಾವೆ. ನಿಮ್ ಡಿಸಿಷನ್ ಇಂಪಾರ್ಟೆಂಟ್. ರಾಜಕೀಯಕ್ಕೆ ಬರ್ತಾರ ಬರಲ್ಲ ಅನ್ನೋದೊಂದು ಗೊಂದಲ ಇದೆ ಸರ್. ಅದಕ್ಕೆ ನಾವು ಇನ್ನು ಫ್ಯಾಮಿಲಿ ಮಾತಾಡ್ಬೇಕಾ, ಅವನ ಅಭಿಪ್ರಾಯ ತಿಳ್ಕೊಬೇಕಾ, ಏನು ಹೆಂಗೆ ಅನ್ನೋದು ಅವ್ರದ್ದು. ಈಗೆಲ್ಲ ಹುಡುಗರುಗಳು ಗೊತ್ತೈತಲ್ಲ, ನಾವೇನು ಜಾಸ್ತಿ ಮಾತಾಡಂಗ ಇಲ್ಲ. ಸರ್ ಕಾಂಗ್ರೆಸ್ ಅಲ್ಲಿ ಉದಾಹರಣೆ ಇದೆ. ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಮಕ್ಕಳು ಬಂದು ಒಳ್ಳೆ ರಾಜಕೀಯ ನೋಡು, ಅದು ನನ್ ಕೇಳಿದ್ರೆ ಈ ಟೈಮ್ನಾಗ ಅಲ್ಲ, ಅದು ಸೂಕ್ತ ಟೈಮ್ ಅಲ್ಲ. ಬಂದಾಗ ಮಾತಾಡ ಟೈಮ್